ಅದರ ಉದ್ದೇಶ ಇಷ್ಟೇ, ಏನು ಸರ್ಕಾರ ಇತ್ತೀಚೆಗೆ ಯಾವುದೇ ಒಂದು ಸರ್ಕಾರಿ ಉದ್ಯಮಗಳನ್ನ ಹೊಸದಾಗಿ ಸ್ಥಾಪನೆ ಮಾಡಿರುವಂಥ ಉದಾಹರಣೆ ಇಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಏನೇನು ಸಂಸ್ಥೆಗಳು ಮಹಾರಾಜರ ಕಾಲದಲ್ಲಿ ಸ್ಥಾಪನೆ ಆಗಿದ್ವು, ಅದನ್ನು ಬಿಟ್ಟರೆ ಇನ್ಯಾವುದೇ ಸಂಸ್ಥೆಗಳನ್ನು ಸರ್ಕಾರ ಸ್ವಯಂ ಆಗಿ ಸ್ಥಾಪನೆ ಮಾಡಿಲ್ಲ. ಆದರೆ ಈಗಿನ ಸರ್ಕಾರ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೂ ನೆಪದಲ್ಲಿ ಚೆನ್ನಾಗಿ ನಡೀತಿರೋಂಥ ಸಂಸ್ಥೆಗಳನ್ನ ಮುಚ್ಚಾಕಂಥ ಕೆಲಸಗಳನ್ನ ಮಾಡ್ತಿದೆ. ಅದಕ್ಕೆ ಉದಾಹರಣೆ, ಈಗ ನಮ್ಮ ನರಸೀಪುರದಲ್ಲಿ ಕ್ರೀಡಾಂಗಣದ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಬೃಹತ್ತಾಗಿ ಇಡೀ ನರಸೀಪುರ ತಾಲೂಕಿನಾದ್ಯಂತ ಜನ ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕ್ರೀಡಾಂಗಣ ಬೇಕು ಅಂತ ಹೋರಾಟ ಮಾಡಿದ್ವಿ. ಅದಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸಿದ್ವಿ ನಮ್ಮ ಸಂಘಟನೆಯಿಂದನೂ. ಹಾಗೆ ನಮ್ಮದು ಎಲ್ಲ ಪ್ರತಿಯೊಬ್ಬರದ್ದು ಯಾರ್ದು ವಿರೋಧ ಇಲ್ಲ. ಆದರೆ ಅದರ ಬೆಳವಣಿಗೆ ಏನು, KSIC ಜಾಗದಲ್ಲಿ ಕರ್ನಾಟಕ ಸಿಲ್ಕ್ ಬೋರ್ಡು ಜಾಗದಲ್ಲಿ ಅದನ್ನು ಕ್ರೀಡಾಂಗಣ ಮಾಡಬೇಕು ಅಂತ ನಿನ್ನೆ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಅದನ್ನು ಸ್ಥಳ ಪರಿಶೀಲನೆ ಮಾಡಿ KSICಲಿರುವ ಒಂದು 6 ಎಕರೆ ಅಷ್ಟು ಜಾಗನ ಕ್ರೀಡಾಂಗಣಕ್ಕೆ ಬಿಟ್ಕೊಡಿ ಅಂತ ಚರ್ಚೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಆಯ್ತಾ? ಈಗಾಗಲೇ ಅವ್ರು ಏನು ಮಾತಾಡಿದ್ರು, ಚರ್ಚೆ ಮಾಡಿದಾಗ, ಹೋರಾಟ ಶುರು ಮಾಡಿದಾಗಲೂ APMC ಆವರಣದಲ್ಲಿ APMC ಜಾಗನ ಮತ್ತು ಬೇರೆ ಬೇರೆ ತೋಟಗಾರಿಕೆ ಇಲಾಖೆ ಜಾಗಗಳಲ್ಲಿ ನಾವು ಸ್ಥಾಪನೆ ಮಾಡಬೇಕು, ಕ್ರೀಡಾಂಗಣ ನಿರ್ಮಾಣಕ್ಕೆ ಕೊಡಬೇಕು ಅಂತ ಮಾಡಿದರು. ನಾವು ಅದನ್ನು ನೋಡಿದ್ದೀವಿ. ಈಗಾಗಲೇ ತಮ್ಮ ಮಾಧ್ಯಮ ಮಿತ್ರರಿಗೂ ಗೊತ್ತು. ಎಲ್ಲ ಹಂತದಲ್ಲೂ ಕ್ರೀಡಾ ಇಲಾಖೆ ಆಯುಕ್ತರು, ಮೊನ್ನೆ ಜಿಲ್ಲಾಧಿಕಾರಿಗಳು ಎಲ್ಲ ಮೊನ್ನೆ ಮುಖ್ಯಮಂತ್ರಿಗಳಿಂದೆಲ್ಲ ಲೆಟರ್ ಕರೆಸ್ಪಾಂಡೆನ್ಸ್ ಆಗಿ ಆ ಜಾಗ ಇನ್ನೇನು ಹ್ಯಾಂಡ್ ಓವರ್ ಮಾಡೋದಷ್ಟೇ ಬಾಕಿ ಇರೋದು. ಆದರೆ ಆ ಹಂತದಲ್ಲಿ ಅಲ್ಲಿರೋ ರೈತರು, APMC ರೈತರುಗಳು ಏನು ಹೆಚ್ಚಿನ ಹಣಕ್ಕೆ ಡಿಪೆಂಡ್ ಮಾಡಿದ್ರು ಜಾಗ ಕೊಡೋಕ್ಕೆ ಅನ್ನೋದಕ್ಕೋಸ್ಕರ ಅದ್ರ ಬದಲಾಗಿ ಇಲ್ಲಿ KSIC ಈ ಜಾಗನ ತಗೋಬೇಕು ಅಂತ ಯಾರು ಐಡಿಯಾ ಕೊಟ್ಟರು ಗೊತ್ತಿಲ್ಲ. ದಿಢೀರಂತೆ ಭೇಟಿ ಕೊಟ್ಟರು, ಈ ಜಾಗ 6 ಎಕರೆ ಬರೆದು ಬಿಡೋಣ ಕ್ರೀಡಾಂಗಣಕ್ಕೆ ಅಂತ. ಆದರೆ ಇವತ್ತು ದಿನ ಕಳೆದ 3 ದಿನದಿಂದ ಮೊನ್ನೆ ಸಚಿವರು ವೆಂಕಟೇಶ್ ಅವರು ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಮಂತ್ರಿಗಳು ವಿಯೆಟ್ನಾಂಗೆ ಹೋಗಿದ್ದಾರೆ. ಸಿಲ್ಕ್ ಬೋರ್ಡ್ ಚೇರ್ಮನ್ ವಿಯೆಟ್ನಾಂಲಿದ್ದಾರೆ, MD ವ್ಯವಸ್ಥಾಪಕ ನಿರ್ದೇಶಕರು ವಿಯೆಟ್ನಾಂಲಿದ್ದಾರೆ. ಇವರೆಲ್ಲ ಅಲ್ಲಿ ರೇಷ್ಮೆ ಅಭಿವೃದ್ಧಿ ಮಾಡ್ತೀವಿ, ಸಿಲ್ಕ್ ಉದ್ಯಮನ ಅಭಿವೃದ್ಧಿ ಮಾಡೋಕ್ಕೆ ಏನೇನು ಮಾಡಬೇಕು ಅಂತ ಅಲ್ಲಿ ಅಧ್ಯಯನ ಮಾಡೋಕ್ಕೆ ಹೋಗಿದ್ದೀವಿ ಅಂತ ಅಲ್ಲಿದ್ದಾರೆ. ಇನ್ನೂ ಬಂದೇ ಇಲ್ಲ ಅವರು ವಾಪಸ್ಸು. ಆ ಹಂತದಲ್ಲಿ ಇಲ್ಲಿ ಸಿಲ್ಕ್ ಬೋರ್ಡ್ ಜಾಗನ ಕಿತ್ತಿ ಕ್ರೀಡಾಂಗಣ ಕೊಟ್ಟರೆ ಸರ್ಕಾರದ್ದು ಒಂದು ಕಡೆ ಡೆವಲಪ್ ಮಾಡಬೇಕು ಅಂತನ ಅಥವಾ ನಾಶ ಮಾಡಬೇಕು ಅಂತನ ಅರ್ಥ ಆಗಲ್ಲ. ಅದರಿಂದ ಯಾವ ಕಾರಣಕ್ಕೂ ಇದನ್ನು ಕ್ರೀಡಾಂಗಣಕ್ಕೆ ಅವಕಾಶ ಕೊಡಬಾರ್ದು. ಆಮೇಲೆ ಕ್ರೀಡಾಂಗಣ ಮಾಡೋ ಅಂಥ ಜಾಗನೂ ಅಲ್ಲ ಅದು. ಸುತ್ತಮುತ್ತ ಬಡಾವಣೆಗಳ ಸಾಂದ್ರತೆನೇ ಜಾಸ್ತಿ ಐತೆ. ಅಲ್ಲಿ ಏನಾದರೂ ಇವ್ರು ಕ್ರೀಡಾಂಗಣ ಮಾಡಿದ್ರೆ, ಯಾರಾದರೂ ಸರಿಯಾಗಿರೋರು ಒಂದು ಕ್ರಿಕೆಟ್ ಮ್ಯಾಚ್ ಹಾಕಿದ್ರೆ ಹೊಡೆದ ಬಾಲೆ ಎಲ್ಲ ಇಲ್ಲ ಗೋಪಾಲ್ಪುರದ ಮನೆ ಮೇಲೆ ಬೀಳ್ತವೆ, ಇಲ್ಲ ಭೈರಪುರದ ಮನೆ ಮೇಲೆ ಬೀಳ್ತವೆ. ಎಲ್ಲಿ ಮಾಡ್ತಾರೆ ಅವರು? ಕ್ರೀಡಾಂಗಣ ಅಂದ್ರೆ ಒಂದು ಕ್ರೀಡಾಂಗಣಕ್ಕೆ ಅದೇ ಆದ ಸೈಂಟಿಫಿಕ್ ಆಗಿ ಎಷ್ಟು ಎಕರೆ ಜಾಗ ಬೇಕು, ಪಾರ್ಕಿಂಗ್ ಜಾಗ ಬೇಕಲ್ಲ. ಒಂದು ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು ಒಂದು ಕ್ರೀಡಾಕೂಟ ಏರ್ಪಾಡು ಮಾಡ್ತೀವಿ ಅಂದ್ರೆ 1000 ವೆಹಿಕಲ್ ಬರ್ತವೆ, ಅಲ್ಲಿ ಪಾರ್ಕಿಂಗ್ ಆಗುತ್ತೆ. ಅಲ್ಲಿ ಇವತ್ತಿನ ದಿನ ಟೆಂಪ್ರರಿಯಾಗಿ ಇರಲಿ, ಸದ್ಯಕ್ಕೆ ಜನಗಳ ಒತ್ತಡ ಐತೆ ಅಂದ್ಬಿಟ್ಟು KSIC ಮಾಡಿಬಿಡ್ರಿ ಅಂತಂದ್ರೆ ಬಗೆಹರಿದಿಲ್ಲ. ಅದು ಯಾವಾಗಲೂ ಕ್ರೀಡಾಂಗಣ ನಿರ್ಮಾಣ ಮಾಡಬೇಕು ಅಂದ್ರೆ ಮುಂದಿನ 100 ವರ್ಷಗಳ ಒಂದು ಇದಿರಬೇಕು, ಐಡಿಯಾಲಜಿ ಇರಬೇಕು. ಡೆವಲಪ್ ಆದರೆ ಇಲ್ಲಿ ನ್ಯಾಷನಲ್ ಲೆವೆಲು, ಸ್ಟೇಟ್ ಲೆವೆಲು ಕ್ರೀಡಾಕೂಟಗಳನ್ನ ಏರ್ಪಾಡು ಮಾಡಿದ್ರು ಅದಕ್ಕೆ ಏನೂ ತೊಂದರೆ ಆಗಬಾರ್ದು. ಆ ಮಟ್ಟದ ಒಂದು ಕ್ರೀಡಾಂಗಣ ಮಾಡಿಕೊಡ್ಬೇಕು. ಇಲ್ಲಾಂದರೆ ಇದೊಂದು ಜಸ್ಟ್ ಒಂದು ಪಾರ್ಕ್ ಆದಂಗೆ ಆಗತ್ತೆ. ಖೋಖೋ ಒಂದು ಮಾತ್ರ ಮಾಡ್ಬೋದಪ್ಪ ಅಲ್ಲಿ, ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಅದರಿಂದ ಈ ಜಾಗನೂ ಸೂಕ್ತ ಅಲ್ಲ. ಮತ್ತು ಕಾರ್ಖಾನೆ ಉಳಿಸ್ಬೇಕಾದ ಇವ್ರ ಕರ್ತವ್ಯ. ಇವತ್ತು ರಾಜಕಾರಣಿಗಳಿಗೆ ಒಂದು ಮಿನಿಮಮ್ ಹೆಸರು ಕೊಡ್ತಾ ಇರೋದು ಅಂದರೆ KSIC. ಏನಕ್ಕೆ ಅಂದರೆ ಸಾಮಾನ್ಯರು ಹೋಗಿ ರಾಜಕಾರಣಿಗಳ ಹತ್ರ, ಜನಪ್ರತಿನಿಧಿಗಳ ಹತ್ರ ಉದ್ಯೋಗ ಕೊಡಿಸಿ ಅಂತ ಹೋಗ್ತೀವಿ. ನಾವು ಹೋಗ್ತೀವಿ, ಇನ್ನೊಬ್ಬ ಅವ್ರು ಬರೆಯೋದು ಎಲ್ಲಿಗೆ? ಸಿಲ್ಕ್ ಬೋರ್ಡಲ್ಲಿ ಕೆಲಸ ಕೊಡಿಸ್ತೀವಿ ಅಂದ್ಬಿಟ್ಟು ಅಲ್ಗೊಂದು ಲೆಟ್ರ್ ಹಾಕ್ತಾರೆ. BJPಯಿಂದ ಹಿಡಿದು, JDS ಇಂದ ಹಿಡಿದು, ಕಾಂಗ್ರೆಸ್ನಿಂದ ಹಿಡಿದು, ಸಿದ್ದರಾಮಯ್ಯ ಅದೇ ಆಗಿ, ಯಡಿಯೂರಪ್ಪನವರು ಅದೇ ಆಗಿ, ಕುಮಾರಸ್ವಾಮಿ ಅವರು ಅದೇ ಆಗಿ ಲೆಟ್ರ್ ಹಾಕೋದು ನರಸೀಪುರದವ್ರಿಗೆ ಕೆಲಸ ಅಂದ್ರೆ KSICಗೆ 20 ಜನ ತಗೋತಿದ್ರೆ 200 ಜನಕ್ಕೆ ಲೆಟ್ರ್ ಕೊಟ್ಟಿರ್ತಾರೆ. ಆಮೇಲೆ ಅವ್ರಿಗೆ ಬೇಕಾದವ್ರಿಗೆ 20 ಜನ ಕಳಿಸಿರ್ತಾರೆ. ಈ ಥರ ವ್ಯವಸ್ಥೆ ಅಂದರೆ ಇದ್ರ ಜನಪ್ರತಿನಿಧಿಗಳ ಮರ್ಯಾದೆ ಉಳಿಸ್ತಿರೋದು KSIC. ಇದ್ದದೊಂದು ಫ್ಯಾಕ್ಟ್ರಿನೂ ಕಳ್ಕೊಬಿಟ್ಟು ಮುಂದಕ್ಕೆ ಅದರ ಅಭಿವೃದ್ಧಿನೇ ಆಗದಂಗೆ ಮಾಡಿದ್ರೆ ಎಲ್ಲಿಗೆ ಬರೀತಾರೆ ಇವರು?
ಅದರಿಂದ ಇದೆಲ್ಲ ಕಾರಣ ಇಟ್ಕೊಂಡು ಅಲ್ಲಿ ಕಾರ್ಮಿಕರದು ಹಿತದೃಷ್ಟಿ ಕಾಪಾಡಬೇಕು, ಮುಂದಿನ ಅದರ ಅಭಿವೃದ್ಧಿ ಆಗಬೇಕು, ಇನ್ನೂ 100 ಜನಕ್ಕೆ ಅಲ್ಲಿ ಕೆಲಸ ಕೊಡಬೇಕು. ಅದು ಆ ಒಂದು ಹಿನ್ನೆಲೆ ಇಟ್ಕೊಂಡು ಯಾವ ಕಾರಣಕ್ಕೂ ಇಲ್ಲಿ ಸ್ಟೇಡಿಯಮ್ಗೆ ಅಲ್ಲಿ ಜಾಗನ ಕೊಡಬಾರ್ದು. ನಮ್ಮ ಅಭ್ಯಂತರ ಇಲ್ಲ. ಈಗ ಈಗೇನು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಚೀನಾದಿಂದ ಮಿಷಿನ್ಗಳನ್ನ ತರ್ಸಕ್ಕೆ ಅಲ್ಲಿ ಪ್ರಸ್ತಾವನೆವಾಗಿ ಅದೆಲ್ಲ ಟೆಂಡರ್ ಆಗಿ ಮಿಷಿನ್ಗಳು ಬರ್ತಾ ಇದೆ. ಅದಕ್ಕೆ ಈಗಿರೋ ಅಷ್ಟೇ ಕಾರ್ಖಾನೆ ಅಷ್ಟೇ ಜಾಗ, ಇನ್ನಷ್ಟು ಜಾಗ ಬೇಕು ಹೊಸ ಮಿಷಿನ್ಗಳನ್ನ ಅಳವಡಿಸೋಕ್ಕೆ. ಈಗೇನು ಇವರು ರಾಜಕಾರಣಿಗಳು ಹೊಸದಾಗಿ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡಿದಾರೆ, ಹೊಸ ಮಿಷಿನ್ ಬರ್ತವೆ, ಅಲ್ಲಿಗೆ ನಾವು ಜನನ ತಗೋತೀವಿ ಅನ್ನೋದಕ್ಕೋಸ್ಕರನೇ ಇವ್ರು ಹೇಳಿದವ್ರನ್ನ ತಗೊಂಡಿದ್ದಾರೆ. ಈಗ ಅದು ಮಾಡಲಿಲ್ಲ ಅಂದ್ರೆ ಹೊಸದಾಗಿ ಕೈಗಾರಿಕೆ ವಿಸ್ತರಣೆ ಮಾಡೋಕ್ಕೂ ಆಗೋದಿಲ್ಲ, ಮುಂದೆ ಫ್ಯೂಚರ್ ದೃಷ್ಟಿಯಿಂದನೂ ಆಗಲ್ಲ. ಇವತ್ತಿನ ಸಂದರ್ಭ ನೋಡಿ, ಇರೋಷ್ಟು ಜಾಗಕ್ಕೆ ಕಾಂಪೌಂಡ್ ಹಾಕ್ಬಿಟ್ರೆ, ಆ ಫ್ಯಾಕ್ಟ್ರಿನ ನಾಶ ಮಾಡ್ದಂಗೆ. ಫ್ಯೂಚರ್ ದೃಷ್ಟಿಯಿಂದ ಇಲ್ಲ. ಈಗ ಅದು ಆ ಥರ ಹೋದ್ರೆ ಇವತ್ತು ವಿದ್ಯೋದಯ ಶಿಕ್ಷಣ ಸಂಸ್ಥೆ ಇರ್ಬೋದು, ಯಾವತ್ತಿನ ಕಾಲದಲ್ಲಿ ಮಾಡಿದ್ದು ಅದು ಎಷ್ಟು ಎಕರೆ ಅಷ್ಟು ಫೀಲ್ಡನ್ನ ಅದಕ್ಕೆ ಅವಾಗಲೇ ಮುಂದಾಲೋಚನೆಯಿಂದ ಎಷ್ಟು ಎಕರೆ ತೆಗೆದಿಟ್ಟಿದ್ದಾರೆ. ಅದು ಎಷ್ಟೇ ಡೆವಲಪ್ ಆದರೂ ಅವ್ರಿಗೆ ಕೊರತೆ ಆಗಬಾರ್ದು ಜಮೀನ್ದು ಅಂತ. ಆ ನಿಟ್ಟಿನಲ್ಲಿ ಮಾರಾದ್ರು ಸಿಲ್ಕ್ ಬೋರ್ಡ್ ಮಾಡಾಗಲೂ ಅಷ್ಟೇ ಈ ಫ್ಯಾಕ್ಟ್ರಿ ಜಾಗ ಎಷ್ಟಿರಬೇಕು, ಅದಕ್ಕೆ ಇನ್ನೂ 100 ವರ್ಷ ಆದರೂ ಅದಕ್ಕೇನು ಅನುಕೂಲ ಬೇಕಾಗತ್ತೆ ಅಂತಕ್ಕೋಸ್ಕರ ಅಷ್ಟು ಜಾಗ ಬಿಟ್ಟಿರೋದು. ಸಿದ್ದರಾಮಯ್ಯ ಸಾಹೇಬರು ಆಗಲಿ ಮಾದೇವಪ್ಪ ಸಾಹೇಬ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ತಿದ್ವಿ, ಮನವಿ ಮಾಡ್ತಿರೋದು ಇದು, ಈ ಜಾಗ ಒಂದು ಬಿಟ್ಟು ಬೇರೆ ಎಲ್ಲಾದರೂ ಈಗ ತಲಕಾಡು ಭಾಗದಲ್ಲಿ ಬಣದಿನಿ ಇಲ್ಲಿ ಮಡವಾಡಿ ಭಾಗದಲ್ಲಿ ಬೇನಾಮಿಯಾಗಿ ಸರ್ಕಾರ ಗೋಮಾಳ ಜಮೀನು